ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಅಕ್ರಮವಾಗಿ ಗುತ್ತಿಗೆ ಪರವಾನಗಿ ನೀಡಿದಂತಹ ಆರೋಪ ಎದುರಿಸ್ತಾ ಇರುವಂತಹ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿಯನ್ನು ಮುಂದುವರೆಸಿದೆ. ಮೊನ್ನೆ ನಾನು ಸಹಿ ಹಾಕಿರಲಿಲ್ಲ, ಅದು ನಕಲಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಇದಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ತರಾಟೆ ತೆಗೆದುಕೊಂಡಿದ್ದಾರೆ. 2007 ಅಕ್ಟೋಬರ್ 10ರಂದು ಕುಮಾರಸ್ವಾಮಿ ಅವರು ಸಹಿ ಹಾಕಿ 18 ವರ್ಷ ಆದಮೇಲೆ ಅದು ನನ್ನ ಸಹಿ ಅಲ್ಲ, ಅದು ಫೋರ್ಜರಿ ಮಾಡಿದ್ದಾರೆ ಅಂತ ಸುಳ್ಳು ಹೇಳ್ತಿದ್ದೀರಲ್ಲ, ಇದು ನಕಲಿ ಶಾಮನ ಅಸಲಿ ಮುಖವಾಡ ಅಂತ ಟ್ವೀಟ್ ಮಾಡಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಸ್ಪಷ್ಟವಾದ ಆರೋಪ ಇದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಇದಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಏನು ಹೇಳಿದ್ರು? ಚಲವಾದಿ ನಾರಾಯಣಸ್ವಾಮಿ ಕುಮಾರಸ್ವಾಮಿ ಅವರಿಗೆ ಕೊಟ್ಟಂತಹ ಸಲಹೆ ಏನು ನೋಡಿ. ಮಂತ್ರಿ ಕುಮಾರಸ್ವಾಮಿ ಅವರು ಅವ್ರ ಮೇಲೆ ಸ್ಪಷ್ಟ ಆರೋಪ ಇದೆ. ಸ್ಯಾಂಕ್ಷನ್ ಅವ್ರು ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ನನ್ ಫೋರ್ಜರಿ ಅಂತ ಹೇಳ್ತವ್ರೆ. ಇಷ್ಟು ದಿವಸದಿಂದ ಸುಮ್ಮನೆ ಅವರು ಫೋರ್ಜರಿ ಆಗಿದೆ ಅಂತ ಯಾಕೆ ಹೇಳಿಲ್ಲ? ಇಷ್ಟು ದಿವಸ ಸಡನ್ ಆಗಿ ಹೀಗೆ ಫೋರ್ಜರಿ ಅಂತ ಹೇಳ್ತವ್ರೆ. ಈ ತರ ಉತ್ತರ ಒಬ್ಬ ಮಾಜಿ ಮುಖ್ಯಮಂತ್ರಿ, ಒಬ್ಬ ಕೇಂದ್ರ ಸಚಿವರು ಕೊಡಕ್ ಆಗ್ತದ? ಬಹುಶಃ ಬಿಜೆಪಿ ಅವರು ಕುಮಾರಸ್ವಾಮಿನ ತೆಗೆಯೋದಕ್ಕೆ ಮಾಡಿದ್ರು ಅಂತ ಕೂಡ ನಂಗೆ ಅನ್ಸುತ್ತೆ. ಯಾಕಂದ್ರೆ ಮೊದಲೇ ಅವರು ಈ JDS ನ ಮುಗಿಸ್ಬೇಕು ಅಂತ ಇದ್ರು ಬಿಜೆಪಿ. ಯಾವುದೇ ಪ್ರಕರಣಗಳು ಅವರು ಎನ್ಕ್ವೈರಿ ಮಾಡಲಿ, ನಮ್ದೇನು ತೊಂದರೆ ಇಲ್ಲ. 7ರಿಂದ ನೀವು 13ರಿಂದ 18ರವರೆಗೆ ನೀವು ಮುಖ್ಯಮಂತ್ರಿ ಇದ್ರಿ. 18ರಿಂದ 19ರ ಅವಧಿಯಲ್ಲಿ 1.5 ವರ್ಷ ಅವ್ರ ಜೊತೆಗೆ ಸೇರಿ ಸರ್ಕಾರ ಮಾಡಿದಿರಿ. ನಿಮ್ಮದೇ ಆದಂತಹ ಸರ್ಕಾರ ಬಂದ ನಂತರ ಸಹಿತ ಯಾಕೆ ನೀವು ಎನ್ಕ್ವೈರಿ ಮಾಡಿಲ್ಲ? ನಿಮಗೆ ಬುಡಕ್ಕೆ ಬೆಂಕಿ ಬಿದ್ದ ನಂತರ ಅವರನ್ನು ಸಿಕ್ಕಾಸ್ಕೋಬೇಕು. ಮಾನ್ಯ ಕುಮಾರಸ್ವಾಮಿ ಅವರಲ್ಲಿ ನಾನೊಂದು ಮನವಿ ಮಾಡ್ತೇನೆ. ಈಗ ಅವರು ಕೇಂದ್ರ ಸಚಿವರು, NDA ಸರ್ಕಾರದಲ್ಲಿ ಒಳ್ಳೆ ಕೆಲಸನೂ ಮಾಡ್ತಾ ಇದ್ದೀರಿ. ನೀವು ಆ ಕೆಲಸವನ್ನು ದಯವಿಟ್ಟು ಮುಂದುವರಿಸಿ. ರಾಜ್ಯದ ಸಮಸ್ಯೆಗಳ ಬಗ್ಗೆ ನಾವು ನೋಡ್ಕೊಳ್ತೇವೆ. ಮೋದಿಯವರ ಜೊತೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡಿ. ನೀವು ಭುಜಕ್ಕೆ ಭುಜ ಕೊಟ್ಟು ಇಡೀ ದೇಶಾದ್ಯಂತ ಮಾಡಿ. ಇವರು ನಿಮ್ಮನ್ನ ಏನಾದ್ರೂ ಮಾಡಿ ಟ್ರ್ಯಾಪ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಅವರ ಟೀಕೆಗಳನ್ನ ತಲೆ ಕೆಡಿಸ್ಕೊಳ್ಳದೆ ನೀವು ಕೆಲಸ ಮುಂದುವರಿಸಿಕೊಂಡು ಹೋಗಿ. ಇದಕ್ಕೆಲ್ಲ ಉತ್ತರ ಕೊಡಬೇಡಿ. 18 ವರ್ಷದ ಹಿಂದೆ ಸಹಿ ಹಾಕಿದ್ದ ಎರಡೂ ಸರಿ. 18 ವರ್ಷದ ಹಿಂದೆ ಹಾಕಿದ ಸಹಿ ನಕಲಿ ಎಂದು ಎಷ್ಟೋ ವರ್ಷ, ನನಗೆ ಗೊತ್ತಿಲ್ಲ ಅದು 18 ವರ್ಷದಿಂದನೇ ಗೊತ್ತಾಗಿದೆಯಾ ಅಥವಾ 16ಕ್ಕಾಗಿದೆಯಾ ಅಥವಾ 3 ವರ್ಷದ ಹಿಂದೆ ಗೊತ್ತಾಗಿದೆಯಾ. ಗೊತ್ತಾದ ಕೂಡಲೇ ಅವರು ಅದನ್ನು ದಾಖಲಿಸಬೇಕಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಮುಖ್ಯಮಂತ್ರಿಗಳ ಸಹಿ ಫೋರ್ಜರಿ ಆಗಿದೆ. ಹೌದು, ಎಕ್ಸಾಕ್ಟ್ಲಿ. ಮುಖ್ಯಮಂತ್ರಿ ಅಲ್ಲ, ಯಾರ ಸಹಿ ಯಾರದ್ದೇ ಆದರೂ ಸರಿ, ಎಲ್ಲರೂ ಒಂದು ಕಡೆ ಅವರು ಅದನ್ನು ದಾಖಲಿಸಬೇಕಿತ್ತು. ದೂರಿನ ರೂಪದಲ್ಲೋ ಪತ್ರ ಮುಖೇನವೋ ದಾಖಲಿಸಬೇಕಾಗಿತ್ತು. ಅದು ಸರಿ. ಅದು ಆದರೆ ಈ ಪ್ರಶ್ನೆ ಈಗ ಪ್ರಹ್ಲಾದ್ ಜೋಶಿ ಕೇಳ್ತಿದ್ದಾರೆ, ಅದಕ್ಕೆ ಕಾಂಗ್ರೆಸ್ನವರು ಉತ್ತರ ಕೊಡಲ್ಲ. 2007ರಲ್ಲಿ ಆಗಿದ್ದಾಗ ಅಲ್ಲಿಂದ ಮಲಕ್ಕಂ ಬಂದುಬಿಟ್ಟು ಈಗ ಬುಡಕ್ ಬೆಂಕಿ ಬಿತ್ತು ಅಂದ ತಕ್ಷಣ ಅದನ್ನ ಹಿಡ್ಕೊಂಡು ಓಡಾಡ್ತೀರಲ್ಲ, ನಿಮ್ದನ್ನ ಏನು ಹೇಳಬೇಕಾಗ? ಅವ್ರ ಜೊತೆನೇ ಇದ್ರಲ್ಲ ಅಧಿಕಾರ ಮಾಡಿಕೊಂಡು, ಕೈ ಕೈ ಎತ್ತಿಕೊಂಡು ಜೋಡೆತ್ತುಗಳಂತೆ ಓಡುತ್ತಿದ್ದರಲ್ಲ ಅಲ್ವಾ? ಅದು ಸಾರ್ವಜನಿಕರು ಆ ಪ್ರಶ್ನೆನೂ ಕೇಳ್ತಾರೆ. ಕಾನೂನು ಪ್ರಕಾರ ನೀವು ಯಾಕೆ ದೂರು ಕೊಡ್ಲಿಲ್ಲ ರೀ ನಕಲಿ ಅಂತಂದ್ರೆ ಕೇಳೋದು ಹೇಗೋ, ಜನ ಇದನ್ನೂ ಕೇಳ್ತಾರೆ. ಜೊತೆಲೇ ಇದ್ರಲ್ಲಪ್ಪ 2 ಸರಿ 3 ಸರಿ. ಸಮಯ ಬಂದಾಗ ಅಂತಾರಲ್ಲ ಸರ್, ಇದೇನಲ್ವ ಸರ್? ಇದೇ ಸಮಯ ಅಲ್ಲ, ಅನುಕೂಲ.